ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ನಾವು ಸಚಿವರಾಗಿ ಹೇಗ್ ನೋಡ್ತೀರಿ ಅಂತ? ಅಲ್ಲ, ನಾನು ಇದ್ರ ವಿರುದ್ಧವಾಗಿ ಬಹಳ ಸಲ ಮಾತನಾಡಿದೀವಿ. ನಾನೊಬ್ಬನೇ ಅಲ್ಲ, ಬಹಳಷ್ಟು ಹಲವಾರು ಸಂದರ್ಭದಲ್ಲಿ ಎಲ್ಲ ಪಕ್ಷ ಮಾತನಾಡಿದ್ದಾರೆ. ಇದು ಆಗ್ಲೇಬೇಕು. ಇದು ಒಂದೇ ಅಲ್ಲ, ಮೈಕ್ರೋ ಫೈನಾನ್ಸಿಂಗ್ ಒಂದೇ ಅಲ್ಲ, ಈ ಪ್ಯಾನ್ ಇಂಡಿಯಾ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಇದೇನು ಆನ್ಲೈನ್ ಬೆಟ್ಟಿಂಗ್ ನಡೀತಿದೆ, ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ, ಈ ರಮ್ಮಿ ಗೇಮ್ ನಡೀತಾ ಇದೆ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಬಹಳ ಟೆಕ್ನಿಕಲ್ ಸ್ಪೋರ್ಟ್ಸ್, ಇಂಟೆಲಿಜೆಂಟ್ ಸ್ಪೋರ್ಟ್ ಅಂತ ಹೇಳಿ ಪ್ರಮೋಟ್ ಮಾಡ್ತಕ್ಕಂಥ ಎಲ್ಲೋ ನಿಂದಿರಬೇಕು. ಕೇಂದ್ರ ಸರ್ಕಾರಗಳು, ಎಲ್ಲಾ ರಾಜ್ಯ ಸರ್ಕಾರಗಳು ಇದು ಕಡ್ಡಾಯವಾಗಿ ಕಡಿವಾಣ ಹಾಕ್ಬೇಕು. ಯಾಕಂದ್ರೆ IPL ಬೆಟ್ಟಿಂಗ್, IPL ಮ್ಯಾಚ್ಗಳು ಆದ್ಮೇಲೆ ವರ್ಷದಲ್ಲಿ ಸುಮಾರು ಒಂದು 50 ಯುವಕರು ಸೂಸೈಡ್ ಮಾಡ್ತಕ್ಕಂತ ಡಾಟಾ ಇದೆ, ವರದಿನೂ ಇದೆ. ಇದನ್ನೆಲ್ಲ ಗಮನಿಸ್ಬಿಟ್ಟು ಇದು ಕಂಪಲ್ಸರಿ ಬೆಟ್ಟಿಂಗ್ ಅಂತಕ್ಕಂಥ ದೇಶದಲ್ಲಿ ಕಡ್ಡಾಯವಾಗಿ ನಿಂದಿರಬೇಕು. ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದಿರಬೇಕು. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಮುಂದುವರೆದಕ್ಕೆ ಏನ್ ಕಾನೂನು ತರ್ತಾ ಇದೆ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕಾನೂನು ತರ್ತಾ ಇದೆ, ಅದಕ್ಕೆ ನಾನು ಸ್ವಾಗತವನ್ನು ಮಾಡ್ತೀನಿ. ಇದು ಕಡಾವಣೆ ಆಗ್ಬೇಕು, ಇದ್ರ ಬಗ್ಗೆ ಎಲ್ಲೋ ಸ್ಟ್ರೀಮ್ ಲೈನ್ ಆಗ್ಬೇಕಂಬತ್ತು ನನ್ನ ವಾದ. ಈಗ ಕೇತಗಾನಹಳ್ಳಿಯಲ್ಲಿ 14 ಎಕರೆ ಸರ್ಕಾರಿ ಜಾಗವನ್ನ ಪ್ರಭಾವಿ ರಾಜಕಾರಣಿಗಳು ವಶಪಡಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ. ಅಂದ್ರೆ ರಾಜ್ಯ ಸರ್ಕಾರ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.